ನಮಸ್ಕಾರ ಫ್ರೆಂಡ್ಸ್. ಜನರಲ್ ಎಲೆಕ್ಷನ್ 2024ನ ಎಷ್ಟು ಫೇಜ್ಗಳಲ್ಲಿ ನಡೆಸ್ತಾ ಇದ್ದಾರೆ, ಯಾವ್ಯಾವ ಡೇಟಿಗೆ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ಯಾವಾಗ ಮುಗಿತು ಅಂತ ನೋಡೋಣ. ಟೋಟಲಿ ಜನರಲ್ ಎಲೆಕ್ಷನ್ 2024 ಟೋಟಲಿ 7 ಫೇಸಲ್ಲಿ ನಡೀತಾ ಇದೆ. ಇದು ಸ್ಟಾರ್ಟ್ ಆಗಿದ್ದು ಫೇಸ್ 1 ಸ್ಟಾರ್ಟ್ ಆಗಿದ್ದು 19 ಏಪ್ರಿಲ್ 2024, ಎಂಡ್ ಆಗೋದು ಫೇಸ್ 7 ಎಂಡ್ ಆಗೋದು ಜೂನ್ 1, 2024. ಇನ್ನು ಫಸ್ಟ್ ಫೇಜು, ಸೆಕೆಂಡ್ ಫೇಜು, ಥರ್ಡ್ ಫೇಜು ಈಗ ಆಲ್ರೆಡಿ ಮುಗಿದಿದ್ದಾವೆ. ಫಸ್ಟ್ ಫೇಜು 19 ಏಪ್ರಿಲ್, ಸೆಕೆಂಡ್ ಫೇಜ್ 26 ಏಪ್ರಿಲ್, 7 ಮೇ 2024, ಥರ್ಡ್ ಫೇಜ್ ಮುಗಿದಿದೆ. ಈಗ ನಾವು ವೇಟ್ ಮಾಡ್ತಿರೋದು ಫೋರ್ತ್ ಫೇಜ್ ಬಂದುಬಿಟ್ಟು 13 ಮೇ 2024ಅಲ್ಲಿದೆ. ಟೋಟಲಿ 96 ಕಾನ್ಸ್ಟಿಟ್ಯೂಯೆನ್ಸಿಗೆ ಎಲೆಕ್ಷನ್ ನಡೀತಾ ಇದೆ 10 ಸ್ಟೇಟ್ಸಲ್ಲಿ. ನಾವು ಫೇಸ್ 5 ತೊಗೊಂಡ್ರೆ 20 ಮೇ 2024 49 ಕಾನ್ಸ್ಟಿಟ್ಯೂಷನ್ಗೆ ನಡೀತಾ ಇದೆ 8 ಸ್ಟೇಟಲ್ಲಿ. ನಾವು ಫೇಸ್ 6 ಅಂದರೆ 25 ಮೇ 2024 27 ಕಾನ್ಸ್ಟಿಟ್ಯೂಷನಲ್ಲಿ ಎಲೆಕ್ಷನ್ ಆಗ್ತಿದೆ 7 ಸ್ಟೇಟ್ಸಲ್ಲಿ. ಇನ್ನು ಲಾಸ್ಟ್ ಫೇಸು, 7th ಫೇಸ್ ಜೂನ್ 1, 2024 ಟೋಟಲಿ 57 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಎಲೆಕ್ಷನ್ ನಡೀತಾ ಇದೆ, ಅದು 8 ಸ್ಟೇಟ್ಸಲ್ಲಿ. ಫ್ರೆಂಡ್ಸ್, 13 ಮೇ 2024ಅಲ್ಲಿ ಆಂಧ್ರ ಪ್ರದೇಶ, ಬಿಹಾರ್, ಜಾರ್ಖಂಡ್, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒಡಿಶಾ, ತೆಲಂಗಾಣ, ಉತ್ತರ ಪ್ರದೇಶ, ವೆಸ್ಟ್ ಬೆಂಗಾಲು, ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಈ ಸ್ಟೇಟ್ಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ. ಈ ಆಂಧ್ರ ಪ್ರದೇಶವನ್ನು ತೊಗೊಂಡ್ರೆ ಅಲ್ಲಿ ಲೋಕಸಭಾ ಪ್ಲಸ್ ವಿಧಾನಸಭಾ ಎರಡಕ್ಕೂ ಎಲೆಕ್ಷನ್ ನಡೀತಾ ಇದೆ. ಸೊ ಟೋಟಲಿ ಲೋಕಸಭಾ ಸೀಟ್ಸು 545 ಸೀಟ್ಸ್ ಇದ್ದಾವೆ. ಅದರಲ್ಲಿ 2 ಸೀಟ್ಸು ಆಂಗ್ಲೋ ಇಂಡಿಯನ್ಸ್ಗೆ ಡೈರೆಕ್ಟ್ ಪ್ರೆಸಿಡೆಂಟಿಂದ ಸೆಲೆಕ್ಟ್ ಆಗ್ತಾರೆ. ಸೊ 543 ಸೀಟ್ಸ್ಗೆ ಎಲೆಕ್ಷನ್ ನಡೀತಾ ಇದೆ ಈ 7 ಫೇಸಲ್ಲಿ. ಆದರೆ ಈ ಸಾರಿ 542 ಸೀಟ್ಸ್ಗೆ ಮಾತ್ರ ಎಲೆಕ್ಷನ್ ನಡೀತಾ ಇದೆ. ಯಾಕಂತಂದರೆ ಒಂದು ಸೀಟು ಆಲ್ರೆಡಿ ವಿನ್ ಅಂತ ಘೋಷಣೆ ಮಾಡಿದ್ದಾರೆ. ಅದು ಎಲ್ಲಿ ಅಂತಂದರೆ ಗುಜರಾತ್ನ ಸೂರತ್ತಲ್ಲಿ ಒಂದು BJP ಕ್ಯಾಂಡಿಡೇಟು ಆಲ್ರೆಡಿ ವಿನ್ ಆಗಿದ್ದಾನೆ. ಯಾಕಂತಂದರೆ ಅವನ ವಿರುದ್ಧ ನಿಂತ ಎಲ್ಲ ಕ್ಯಾಂಡಿಡೇಟ್ಸು ನಾಮಿನೇಷನ್ ರದ್ದಾಗಿರೋದ್ರಿಂದ ಎಲೆಕ್ಷನ್ ಕಮಿಷನ್ನು ಅವ್ರನ್ನ ವಿನ್ ಅಂತೇಳಿ ಘೋಷಣೆ ಮಾಡಿದೆ. ಸೊ ಅಲ್ಲಿ ಎಲೆಕ್ಷನ್ ಆಗ್ತಾಯಿಲ್ಲ. ಸೊ 543 ಸೀಟ್ಸಲ್ಲಿ 542ಗೆ ಎಂಟೈರ್ ಇಂಡಿಯಾ 7 ಫೇಸಲ್ಲಿ ಎಲೆಕ್ಷನ್ ಈಗ ನಡೀತಾ ಇರೋದು. ಓಕೆ, ನಮ್ಮ ಕರ್ನಾಟಕ ಸ್ಟೇಟ್ ತೊಗೊಂತಂದರೆ ಸೆಕೆಂಡ್ ಫೇಸಲ್ಲಿ 14 ಕಾನ್ಸ್ಟಿಟ್ಯೂಯೆನ್ಸಿಗೆ ಎಲೆಕ್ಷನ್ ಆಗಿತ್ತು. ಟೋಟಲ್ 28 ನಮ್ಮ ಕರ್ನಾಟಕ ಸ್ಟೇಟ್ಸು. ಈ ಥರ್ಡ್ ಫೇಸಲ್ಲಿ ಮೇ 7 ಏನಾಯ್ತಲ್ಲ, ಅದರಲ್ಲಿ ಉಳಿದ 14 ಕ್ಷೇತ್ರಗಳಿಗೆ ಎಲೆಕ್ಷನ್ ಆಗಿದೆ. ಇದರೊಂದಿಗೆ ಟೋಟಲ್ ಕರ್ನಾಟಕ ಎಲೆಕ್ಷನ್ ಮುಕ್ತಾಯವಾಗಿದೆ. ಫೈನಲಿ ಎಲ್ಲ ಕ್ಷೇತ್ರಗಳ ರಿಸಲ್ಟು ಜೂನ್ 4ರಂದು ತಿಳಿಯುತ್ತೆ. ದ ಕೌಂಟಿಂಗ್ ಸ್ಟಾರ್ಟ್ ಆಗೋದೇ ಜೂನ್ 4. ಸೊ ಅವತ್ತೇ ನಮ್ಮ ದೇಶದ ಭವಿಷ್ಯ ನಿರ್ಧಾರ ಆಗುತ್ತೆ, BJPನ ಕಾಂಗ್ರೆಸ್ನಂತೆ ಗೊತ್ತಾಗೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನ್ಯೂಸಲ್ಲಿ ಮೀಟ್ ಆಗ್ತೀನಿ. ಧನ್ಯವಾದಗಳು.